ತಮ್ಮ ಅಮೃತ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಅಮೃತಹಳ್ಳಿಯ ಪ್ರೌಢಶಾಲೆಯಲ್ಲಿ SLCಯ ಮಕ್ಕಳಿಗೆ ಕಿಟ್ಗಳನ್ನು ವಿತರಣೆ ಮಾಡಿದ್ದೀರಿ ಸರ್, ಹೇಗೆ ಅನಿಸ್ತದೆ? ನಾವು ನಮ್ಮ ಅಮೃತಹಳ್ಳಿ ಗ್ರಾಮದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಅಂತೇಳಿ ಸುಮಾರು 1995ರಿಂದ ನಾವು ಸ್ಪೋರ್ಟ್ಸ್ ಕ್ಲಬ್ ಅಂತ ಮಾಡಿಕೊಂಡು ನಾವು ಅದರಲ್ಲಿ ಮಕ್ಕಳನ್ನು ಕ್ರೀಡೆಯಲ್ಲಿ ಸಕ್ರಿಯವಾಗಿ ನಾವು ಅವತ್ತಿಂದ ಇವತ್ತರೆಗೂ ಸಹ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಲವಾರು ಮಕ್ಕಳು ನ್ಯಾಷನಲ್ಸು, ಸ್ಟೇಟ್ ಲೆವೆಲ್ಲು ಅದರಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ. ಅದೇ ರೀತಿ ನಾವು ಸುಮಾರು ಸಮಾಜ ಸೇವೆಗಳಲ್ಲೂ ತೊಡಕೊಂಡು ಹಲವಾರು ಕಷ್ಟದಲ್ಲಿರೋರಿಗೆ ನೆರವಾಗುವಂಥ ಕೆಲಸಗಳನ್ನು ಸಹ ಹಲವಾರು ಬಾರಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಈ ಒಂದು SLC ಎಕ್ಸಾಮ್ ಇರೋದರಿಂದ ಇಲ್ಲಿ ನಮ್ಮ ಮುಖ್ಯ ಶಿಕ್ಷಕರಾದ ರೇಖಾ ಮೇಡಮ್ ಅವ್ರನ್ನ ಬಂದು ನಮ್ಮ ಹುಡುಗರೆಲ್ಲ ಕೇಳಿದಾಗ 50-60 ಮಕ್ಕಳಿದ್ದಾರೆ. SLC ಎಕ್ಸಾಮ್ 18ನೇ ತಾರೀಕಿಂದ ಪ್ರಾರಂಭ ಆಗ್ತೈತೆ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಒಂದು ಮಕ್ಕಳಿಗೆ ಅಳಿಲು ಸೇವೆಯಾಗಿ ಎಕ್ಸಾಮ್ ಬರೆಯೋದಕ್ಕೆ ಏನೇನು ನೀಡ್ಸ್ಬೇಕು ಅದನ್ನೆಲ್ಲವನ್ನು ಸಹ ನಾವು ಮಾಡಿ ಆ ಮಕ್ಕಳಿಗೆ ಕೊಟ್ಟು ಅವರಿಗೆ ಒಂದು ಎಕ್ಸಾಮ್ ಬರೆಯೋದಕ್ಕೆ ನಮ್ಮ ಸ್ಪೋರ್ಟ್ಸ್ ಕ್ಲಬ್ಬಿಂದ ಸ್ಫೂರ್ತಿಯನ್ನು ತುಂಬಬೇಕು ಅಂತೇಳಿ ಇವತ್ತು ಎಲ್ಲರ ಶಿಕ್ಷಕರ ಸಮ್ಮುಖದಲ್ಲಿ ಅವರಿಗೆ ಒಂದು ಅಳಿಲು ಸೇವೆಯನ್ನು ಮಾಡಿದ್ದೇವೆ. ಅವರ ಭವಿಷ್ಯ ಉಜ್ವಲ ಆಗಲಿ, ಅವರ ಭವಿಷ್ಯ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಅವರು ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿರೋದ್ರಿಂದ ಈ ಒಂದು ಕಾರ್ಯವನ್ನು ಇವತ್ತೊಂದು ದಿನ ಮಾಡಿದ್ದೇವೆ ಸರ್. ಯಾಕೆಂತಂದರೆ ಸರ್ಕಾರಿ ಶಾಲೆ ಅಂತಕ್ಕಂಥವಾಗ ಮೂಗುರಿಯವರೇ ಜಾಸ್ತಿ, ಬಟ್ ಆದರೆ ಅಮೃತಹಳ್ಳಿಯ ಪ್ರೌಢಶಾಲೆ 600ಕ್ಕೂ ಅಧಿಕ ಮಕ್ಕಳುಗಳನ್ನು ಹೊಂದಿದೆ ಅಂತೇಳಿ ಗೊತ್ತಾಯಿತು. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ತಾವು ಇದೇ ಶಾಲೆಯಲ್ಲಿ ಓದು ಎಲ್ಲ ಈಗ ಸರ್ಕಾರಿ ಶಾಲೆಗಳ ಇಂಪ್ರೂವ್ಮೆಂಟ್ಗೋಸ್ಕರ ಹಳೆಯ ವಿದ್ಯಾರ್ಥಿಗಳು ಈ ರೀತಿಯನ್ನು ಮಾಡ್ತಾ ಹೋದರೆ ಎಷ್ಟು ಚೆನ್ನಾಗಿರುತ್ತೆ. ಮಾಡಬೇಕು ಸರ್, ಎಲ್ಲರೂ ಮಾಡಬೇಕು. ಏನು ಮೇಡಮ್ ಅವಾಗ ಹೇಳ್ತಾಯಿದ್ರು, ನಾವೇನು ಹಿಂದೆಯಿಂದ ಬಂದಿದ್ದೀವಿ ಅದನ್ನು ಮರಿಬಾರ್ದು ಅಂತ. ಸತ್ಯ ಕೂಡ ಅವ್ರು ಹೇಳಿದ್ದು, ನಾವೇನು ಹಿಂದೆಯಿಂದ ನಡ್ಕೊಂಬಂದಿದ್ದೀವಿ ಹಳೇದೇನಿದೆ ಅದನ್ನು ಮರಿಬಾರ್ದು. ನಾವು ಇಲ್ಲೇ ಓದಿರೋಂಥವ್ರು, ಆ ಒಂದು ಪ್ರೀತಿ ನಮಗೆ ಈ ಸ್ಕೂಲ್ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಮುಂದೆನೂ ಸಹ ಇದು ವರ್ಷ ಪೂರ್ತಿ ಯಾರೇ ಇಲ್ಲಿ ವಿದ್ಯಾರ್ಥಿಗಳು SLCಗೆ ಹೋದರೆ ಅವ್ರಿಗೆ ಏನು ಬೇಕೋ ಅದನ್ನು ಮಾಡುವಂಥ ಕೆಲಸ ನಮ್ಮ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಮಾಡ್ತದೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೆ. ಸರ್, ತಾವು ಮಾದರಿಯಾಗಿದ್ದರೆ ತಮಗೆ ಅಭಿನಂದನೆಗಳು ಸರ್. ಹಳೆ ವಿದ್ಯಾರ್ಥಿಗಳು ತಾವು ಓದಿದ ಶಾಲೆಯನ್ನು ಒಂದ್ಸಲ ನೆನಪು ಮಾಡಿಕೊಂಡ್ರೆ ಬಹುಶಃ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಶಾಲೆಗೆ ಮೂಗು ಮುರಿತಕ್ಕಂಥ ಪರಿಸ್ಥಿತಿ ಬರಲ್ಲ. ತಮಗೆ ಖಂಡಿತ ಸರ್, ಎಲ್ಲರೂ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಎಲ್ಲರೂ ಮಾಡಬೇಕು ಸರ್. ಅವರು ಮಕ್ಕಳು ಪಾಪ ಭಾಳ ಬಡಸ್ತನದಿಂದ ಬಂದಿರ್ತಾರೆ, ಅವ್ರಿಗೆ ಒಂದು ಏನಾದರೂ ಒಂದು ಸಹಾಯ ಮಾಡಿದ್ರೆ ಅವ್ರಿಗೂ ಒಂದು ಓದೋದಕ್ಕೆ ಹುಮ್ಮನಸ್ಸು ಬರುತ್ತೆ ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಎಲ್ಲರೂ ಮಾಡಬೇಕು ಸರ್ ಆ ಕೆಲಸ. ಸರ್, ತಾವು ಅದ್ಭುತವಾಗಿರ್ತಕ್ಕಂಥ ಕಬಡ್ಡಿ ಆಟಗಾರರು. ಈ ಶಾಲೆಗೆ ಸ್ಪೋರ್ಟ್ಸ್ನಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಯಾವ ರೀತಿ ಕಾರ್ಯಕ್ರಮಗಳು ನಂಬ್ಕೊತೀವಿ? ನಾವು ಸ್ಪೋರ್ಟ್ಸು ಬೆಳೆಸಬೇಕು ಅಂತ ಅಮೃತಹಳ್ಳಿಯಲ್ಲಿ ಸುಮಾರು 95ರಿಂದ ಗೌರೀಶ್ ಹೇಳ್ದಂಗೆ ಇಲ್ಲಿವರೆಗೂ ಸುಮಾರು ಜನ ಆಟಗಾರರು ಇಂಟರ್ನ್ಯಾಷನಲ್ ಲೆವೆಲ್ಗೂ ಆಡ್ಕೊಂಡು ಬಂದಿದ್ದಾರೆ. ಮತ್ತು ನಾಗೇಂದ್ರ ಮತ್ತು ಈಗ ಇಲ್ಲಿ ಪ್ರಜ್ವಲ್ ಅಂತ ಲಾಸ್ಟ್ ಇಯರು ಸ್ಟೇಟ್ಗೆ ಆಡ್ದ. ಅದೇ ರೀತಿ ಇಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿದಾರಲ್ಲ, ಈ ಮಕ್ಕಳು ನಮ್ಮ ಕ್ಲಬ್ಗೆ ಡೈಲಿ ಪ್ರಾಕ್ಟೀಸ್ ಬರ್ತಾರೆ. ಈಗ ಆ ಮೇಡಮ್ ಅವರು ಇಲ್ಲಿ PT ಮಾಸ್ಟರ್ ಮೇಡಮ್ ನಿಂತಿರಲ್ಲ, ಒಂದೆರಡು ಟೈಮ್ ನಮ್ಮ ಭೇಟಿ ಮಾಡಿದ್ರು, ಬಂದು ಪಾಪ ಅವರು ಈ ಥರ ಇದು ಮಾಡಬೇಕಂತ ಮೇಡಮ್ ಅವರು, ರೇಖಾ ಮೇಡಮ್ ಅವರು ಈಗ ಒಂದು ಸಜೆಷನ್ ಕೊಟ್ಟರು, ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಅಂತ. ಮತ್ತು ಇಲ್ಲಿ ನಮ್ಮ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ಬಿಂದ ಟೈಕೊಂಡು ಒಂದು ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನಿಂದ ಮತ್ತು ಸುಮಾರು ಚೆನ್ನಾಗಿ ಕೋಚ್ಗಳಿದ್ದಾರೆ. ಮೇಡಮ್ ಅವರು ಯಾವಾಗ ಟೈಮ್ ಕೊಟ್ಟರೆ ಸಾಯಂಕಾಲ ಟೈಮ್ ವಾರಕ್ಕೆ 2 ದಿವಸನೋ 3 ದಿವಸನೋ ಅವ್ರಿಗೆ ನಾವು ಅಕಾಮಿಡೇಷನ್ ಅವ್ರಿಗೆ ಮಾಡಿಕೊಟ್ಟು ಮತ್ತು ಟ್ರೈನಿಂಗ್ ಕೊಡೋ ಥರ ನಾವು 100% ನಾವು ಭರವಸೆ ಕೊಡ್ತೀವಿ. ಮತ್ತು ಹೆಚ್ಚಿನ ಇನ್ನೊಂದು ಹೇಳ್ಬೇಕಂತಂದರೆ ಈ ದಿನ ಇವತ್ತು ಬಂದು ಮಾಡಿದ್ದೀವಿ ನಾವು, ಏನು ಸಹಾಯ ಅಲ್ಲ, ಸೇವೆ. ಅದು ನಮ್ಮ ಧರ್ಮ. ನಮ್ಮೂರು ಮಕ್ಕಳಿಗೆ ನಾವು ಸಹಾಯ ಮಾಡಿರೋದು ಅಂತ ಹೇಳ್ಬಾರ್ದು, ನಮ್ಮ ಸೇವೆ. ನಾವು ಸೇವೆ ಇನ್ನೂ ಹೆಚ್ಚು ರೀತಿಯಲ್ಲಿ ಮಾಡ್ತೀವಿ. ಇದೇ ರೀತಿ SLC ಮತ್ತು ಈ ಎಲ್ಲರ ಮುಖಾಂತರ ನಮ್ಮ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗೆದು ಕಾಲೇಜಿಗೆ ಮತ್ತು ಅಡ್ಮಿಷನ್ಗೆ ಅಂತ ಏನೋ ತೊಂದರೆ ಆದರೆ ಖಂಡಿತ ನಮ್ಮ ಗೌರೀಶು ನಾವು ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಸಹಾಯ ಮಾಡಿ, ಮತ್ತು ಅವರಿಗೆ ಬುಕ್ಸ್ ಆಗಲಿ ಮತ್ತು ಏನಾರ ಬಟ್ಟೆ ಆಗಲಿ ಇನ್ನೊಂದಾಗಲಿ ಮತ್ತು ಹೆಚ್ಚಿನ ರೀತಿಯಲ್ಲಿ ನಾವು ಸಹಾಯ ಮಾಡೋದಕ್ಕೆ ಇದಾಗಿರ್ತೀವಿ. ದಯವಿಟ್ಟು ಮೇಡಮ್ ಅವರು ಒಂದು ಮಾತು ಹೇಳಿದ್ರು, ಇಲ್ಲೇನಂತಂದರೆ ಎಲ್ಲ ಸಹಾಯ ಮಾಡಬೇಕಂದ್ರೆ ಸಹಾಯ ಅಲ್ಲ, ಇದು ಸೇವೆ. ಯಾವ ಸಹಾಯ ಅಂತಂದರೆ ಅದು ತಪ್ಪಾಗುತ್ತೆ. ನಾವು ಪ್ರತಿ ಹಂತದಲ್ಲೂ ಯಾವಾಗೂ ನಿಮ್ಮ ಜೊತೆಲಿ ಇರ್ತೀವಿ. ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಜೊತೆ ಇರ್ತದೆ. ಯಾವುದೇ ಸಂದರ್ಭದಲ್ಲೂ ನಮಗೆ ಬಂದು ಈ ಥರ ಮಾಡಬೇಕಂತಂದರೆ 100% ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಅಮೃತಹಳ್ಳಿ ಅಂದರೆ ಕಬಡ್ಡಿ ಅಂದರೆ ಅಮೃತಹಳ್ಳಿ. ಬೆಂಗಳೂರು ಜನ ಎಲ್ಲ ಪ್ರತಿಷ್ಠಿತ ಟ್ರೋಫಿಗಳನ್ನು ಒಂದು ಕಾಲದಲ್ಲಿ ಸುವರ್ಣ ಘಟ್ಟಗಳನ್ನು ನೋಡಿದಂತಹ ತಂಡ ಮತ್ತು ಸುವರ್ಣ ಕಾಲವನ್ನು ಈ ಇಂಚಿಂದ ನೋಡ್ಬೋದು. ಖಂಡಿತ ನೋಡ್ಬೋದು. ನಿಮ್ಗೆ ಇನ್ನೊಂದು ವಿಷಯ ಅಂತಂದರೆ ಈಗ ಪ್ರೆಸೆಂಟು ಕರ್ನಾಟಕ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ನಮ್ಮ ಅಮೃತಹಳ್ಳಿ ಇದೆ.